ಅಲ್ಲಿರುವಂತಹ ನ್ಯಾಯವನ್ನ ಇಲ್ಲಿಯೂ ಕೊಡಬೇಕು ಅಂತೇಳಿ ಕಲ್ಲಡ್ಕದ ಸಾರ್ವಜನಿಕರು ಕೇಳಿಕೊಂಡಿದ್ದಾರೆ. ಇಂಕ್ಲೆ ಪಾರ್ಕಿಂಗ್ ಬೋರ್ಡ್ ಎಂಕ್ಲೆ ಪಾರ್ಕಿಂಗ್ ಇದ್ದೀವಲ್ಲ ಅದ್ರಲ್ಲಿ ನೋ ಪಾರ್ಕಿಂಗ್ ಯಾವುದೇ ಬರೆ ಇವರು ನಾನು ಪೊಲೀಸ್ನವರು ಅಂತೇಳಿ ಫೋನ್ ಮಾಡಿ ಅದು ಗಾಡಿ ತೆಗಿಬೇಕು, ಅಲ್ಲಿಂದ ತೆಗಿಬೇಕು, ಇಲ್ಲಿಂದ ತೆಗಿಬೇಕು ಅಂತ ಹೇಳ್ತಾರೆ. ಫ್ಲೈಓವರ್ನ ಅಡಿಯಲ್ಲಿ ಪಾರ್ಕಿಂಗ್ ನ ವ್ಯವಸ್ಥೆಯನ್ನು ಮಾಡಬಹುದು. ಮಾಡಿದ್ರೆ ನಮಗೆಲ್ಲೇ ಕಲ್ಲಡ್ಕದ ಜನತೆಗೆ ಒಂದು ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಂತಾಗ್ತದೆ. ಆದ್ರೆ ಇದು ವಾಹನವನ್ನೇ ಹೋಗ್ಲಿಕ್ಕೆ ಬಿಡ್ತಾರಂತೆ, ಟ್ರಾಫಿಕ್ ನಿಲ್ಲಿಸ್ಲಿಕ್ಕೆ ಏನಾಗ್ಲಿಕ್ಕಿದೆ? ಬಸ್ ನಿಲ್ದಾಣ ಇರುವಲ್ಲಿ ಬಸ್ ನಿಲ್ಲುವುದಿಲ್ಲ, ಬಸ್ ನಿಲ್ಲುವಲ್ಲಿ ಬಸ್ ನಿಲ್ದಾಣ ಇಲ್ಲ. ಹಾಗೆ ಆಗಿದೆ ಈಗ ಕಲ್ಲಡ್ಕದ ಪರಿಸ್ಥಿತಿ. ಈ ತರ ಜನರಿಗೆ ಬಂದವರಿಗೆ ನಿಲ್ಲಿಕ್ಕೆ ಪ್ಲೇಸ್ ಇಲ್ಲ ಅಂತ ಆದ ನಂತರ ಅವರು ಬಂದವರು ಏನ್ ಮಾಡ್ತಾರೆ, ಕೆಳಗಡೆ ಸಮಸ್ಯೆ ಇದೆ ನಾವು ಮೇಲಿಂದಲೇ ಹೋಗುವಂತ ಮೇಲೇನೆ ಹೋಗ್ತಾರೆ. ಕಲ್ಲಡ್ಕ ಹೇಳುದು ಮತ್ತೆ ಮೌನ ಆಗ್ತದೆ ಅಂತಲೇ ನಮ್ಗೆ ಅದೇ ಬೇಜಾರಾಗೋದು. ಕಲ್ಲಡ್ಕ ಪೇಟೆ ಇದು ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತಹ ಒಂದು ಪೇಟೆಯಾಗಿತ್ತು. ಆದ್ರೆ ಇಲ್ಲಿ ಯಾವಾಗ ಮೇಲ್ಸೇತುವೆ ಬಂತು, ಫ್ಲೈಓವರ್ ಯಾವಾಗ ಬಂತು, ಆಗ ಕಲ್ಲಡ್ಕ ಸ್ವಲ್ಪ ಮೌನಕ್ಕೆ ಜಾರಿತು. ಮೌನಕ್ಕೆ ಜಾರಿದಂತಹ ಈ ಕಲ್ಲಡ್ಕವನ್ನ ಮತ್ತೊಮ್ಮೆ ಈ ಎಲ್ಲ ಫ್ಲೈಓವರ್ಗಳ ಕೆಲಸ ನಿರ್ಮಾಣ ಕಾರ್ಯ ಆಗುವಂತಹ ಈ ಸಂದರ್ಭದಲ್ಲಿ ಒಳಗಿನ ರಸ್ತೆ ಬೈಪಾಸ್ ರಸ್ತೆಯಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡುವ ವಿಚಾರದಲ್ಲಿ ಕಲ್ಲಡ್ಕ ಈಗ ಮತ್ತೆ ಸುದ್ದಿಯಾಗಿದೆ. ಬೈಪಾಸ್ ರಸ್ತೆಯ ಇಕ್ಕೆಲೆಗಳಲ್ಲಿ ವಾಹನಗಳನ್ನ ನಿಲ್ಲಿಸುವುದರ ಮುಖಾಂತರ ಅದು ಬರುವವರಿಗೆ ಹೋಗುವವರಿಗೆ ಅಡಚಣೆ ಆಗ್ತದೆ, ವರ್ತಕರಿಗೆ ತೊಂದರೆ ಆಗ್ತದೆ ಅನ್ನುವಂತ ದೂರುಗಳು ಹೋದ ದೃಷ್ಟಿಯಲ್ಲಿ ಸಂಚಾರಿ ಟ್ರಾಫಿಕ್ ಪೊಲೀಸರು ಬಂದು ಅದರ ಅಧಿಕಾರಿಗಳು ಒಂದು ಸೂಕ್ತ ತೀರ್ಮಾನವನ್ನ ತೆಗೆದುಕೊಂಡು ವಾಹನಗಳು ಒಂದು ಸೈಡ್ ನಲ್ಲಿ ಮಾತ್ರ ನಿಲ್ಲಬೇಕು, ಇನ್ನೊಂದು ಬಲಬದಿಯನ್ನ ವಾಹನ ಮುಕ್ತಗೊಳಿಸಿ ಅಲ್ಲಿ ವಾಹನ ಸಂಚಾರಕ್ಕೆ ಹೋಗಿ ಬರುವವರಿಗೆ ಅಥವಾ ವರ್ತಕರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಟ್ರಾಫಿಕ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಆದ್ರೆ ಇದರಿಂದ ಅಸಮಾಧಾನಗೊಂಡಿರುವಂತಹ ಈ ಊರ ಕಲ್ಲಡ್ಕದ ನಾಗರಿಕರು, ಕಲ್ಲಡ್ಕದ ವರ್ತಕರು ಇದೀಗ ಫ್ಲೈಓವರ್ನ ಅಡಿಯಲ್ಲಿರುವಂತಹ ವಿಶಾಲ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಅವರು ತಮ್ಮ ಮನವಿಯನ್ನ ಸಲ್ಲಿಸಿದ್ದಾರೆ. ದಾಖಲೆಯ ಒಂದು ಅತಿ ಉದ್ದದ ಫ್ಲೈಓವರ್ ಎನ್ನುವಂತಹ ಖ್ಯಾತಿಯನ್ನ ಪಡೆದಿರುವಂತಹ ಕಲ್ಲಡ್ಕದ ಫ್ಲೈಓವರ್, ಅದರ ಕೆಳಗಿರುವಂತಹ ರಸ್ತೆಗಳು ಅಷ್ಟೇ ವಿಶಾಲವಾಗಿದೆ. ಉತ್ತಮವಾದಂತಹ ಕೆಲಸ ನಿರ್ವಹಣೆಯ ಮುಖಾಂತರ ಈ ಫ್ಲೈಓವರ್ನ ಮುಖಾಂತರ ಕಲ್ಲಡ್ಕಕ್ಕೆ ಒಂದು ಶೋಭೆಯನ್ನ ತಂದಿದೆ, ಜಾಗವನ್ನ ಉಳಿಸಿದೆ. ಆದರೆ ಕಲ್ಲಡ್ಕ ಮೌನಕ್ಕೆ ಶರಣಾಗೋದು ಇಷ್ಟ ಇಲ್ಲ. ಇಲ್ಲಿರುವಂತಹ ವರ್ತಕರಿಗೆ, ಹೋಟೆಲ್ ಉದ್ಯಮಿಗಳಿಗೆ ವ್ಯಾಪಾರ ವ್ಯವಹಾರ ಆಗಬೇಕು ಎನ್ನುವಂತ ದೃಷ್ಟಿಯಲ್ಲಿ ಈ ಬೈಪಾಸ್ ನಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ನ ಮುಖಾಂತರ ಅಲ್ಲಿ ಜನರು ಬರುವಂತೆ, ಜನ ನಿಬಿಡ ಮೊದಲಿನಂತೆ ಕಲ್ಲಡ್ಕ ಇರಬೇಕು, ಅದು ಮೌನಕ್ಕೆ ಶರಣಾಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರು ವಾಹನಗಳನ್ನ ನಿಲ್ಲಿಸಲಿಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಫ್ಲೈಓವರ್ನ ಅಡಿಯಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡುವಂತ ಅವಕಾಶ ಇಲ್ಲ ಎನ್ನುವುದನ್ನ ತಿಳಿಸಿದ್ದಾರೆ. ಆದ್ರೆ ನಮ್ಮ ಪಕ್ಕದ ಕಾಸರಗೋಡು ಜಿಲ್ಲೆ, ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಫ್ಲೈಓವರ್ನ ಅಡಿಯಲ್ಲಿ ವಾಹನಗಳನ್ನ ನಿಲ್ಲಿಸುವಂತ ವ್ಯವಸ್ಥೆಯನ್ನ ರಾಷ್ಟ್ರೀಯ ಹೆದ್ದಾರಿ ಆ ಇಲಾಖೆ ಅದನ್ನ ಸೂಚಿಸಿದೆ. ಆದ್ರೆ ಅಲ್ಲಿರುವಂತಹ ನ್ಯಾಯವನ್ನ ಇಲ್ಲಿಯೂ ನಮ್ಗೆ ಆ ನ್ಯಾಯವನ್ನ ಕೊಡಬೇಕು ಅಂತೇಳಿ ಕಲ್ಲಡ್ಕದ ಸಾರ್ವಜನಿಕರು ಕೇಳಿಕೊಂಡಿದ್ದಾರೆ. ಈ ಬಗ್ಗೆ ಕಲ್ಲಡ್ಕದ ಸಾರ್ವಜನಿಕರ ಅಭಿಪ್ರಾಯಗಳನ್ನ ಈ ಸಂದರ್ಭದಲ್ಲಿ ಕ್ರೋಢೀಕರಿಸಿಕೊಂಡು ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಅದರ ವಿಷಯವನ್ನ ತಿಳಿಸುವುದರೊಂದಿಗೆ ಇದಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಸಂಬಂಧಪಟ್ಟ ಸಂಚಾರಿ ಪೊಲೀಸರಿಗೆ ಮಾಹಿತಿಗಳನ್ನ ತಿಳಿಸುವಂತ ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದೀಗ ಸಾರ್ವಜನಿಕರೊಂದಿಗೆ ಮಾತುಕತೆಯನ್ನ ಈ ಸಂದರ್ಭದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಟ್ರಾಫಿಕ್ನ ಬಗ್ಗೆ ಸ್ವಲ್ಪ ಸಮಸ್ಯೆಗಳಿದೆ, ಭಿನ್ನಾಭಿಪ್ರಾಯಗಳು, ಆರೋಪಗಳು, ಪ್ರತ್ಯಾರೋಪಗಳು ಇದೆ. ಈ ಬಗ್ಗೆ ತಮ್ಮ ಅನಿಸಿಕೆ. ತಮ್ಮ ಹೆಸರು? ಹರೀಶ್ ತುಳಸಿವನ್ ಅಂತ ಹೇಳಿ. ಟ್ರಾಫಿಕ್ ಅಂತ ಹೇಳಿದ್ರೆ ನಿನ್ನೆ ಒಂದೆಲ್ಲ ಸಣ್ಣ ಸಂಗತಿ ಆಗಿದೆ. ನಮ್ಮ ಇಲ್ಲೇ ಒಬ್ರು ಸಂಭ್ರಮದ ಎದುರುಗಡೆ ಇದು ಗಾಡಿಯನ್ನು ನಿಲ್ಲಿಸಿದ್ರು, ಬೆಳಿಗ್ಗೆ ನಿಲ್ಲಿಸಿದ್ರು. ಇವರು ಪೊಲೀಸಿನವರಂತ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿ ಇದು ಗಾಡಿ ತೆಗಿಬೇಕು, ಇದರಲ್ಲಿ ಯಾವುದು ಫ್ಲೈಓವರ್ನ ಅಡಿಯಲ್ಲಿ ನಿಲ್ಲಿಸಬಾರದು, ಅದು ನಿಲ್ಲಿಸಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಮತ್ತೆ ಅವರು ಇಲ್ಲಿ ಕರಿಂಕ ದೇವಸ್ಥಾನದ ಹತ್ರ ಇದ್ದು ಅಲ್ಲಿಂದ ಬಂದು ಮತ್ತೆ ಇದು
ಯಾರ ಅವರ ರಿಲೇಷನ್ ಅವರು ಬಂದು ಗಾಡಿಯನ್ನು ತೆಗೆದು ಮತ್ತೆ ಇದು ಮಾಡಿದ್ರು. ಆ ಗಾಡಿ ತೆಗೆದ್ರು, ಅದು ಏನಾದ್ರು ಮಾಡಿದ್ರು ಅಂತ ಹೇಳುವ. ಆದ್ರೆ ಅದರಲ್ಲಿ ನೋ ಪಾರ್ಕಿಂಗ್ ಯಾವುದೇ ಬರೆಯುದಿಲ್ಲ, ಯಾವುದೇ ಬರೆಯದೆ ಇವರು ನಾನು ಪೊಲೀಸ್ನವರು ಅಂತ ಹೇಳಿ ಫೋನ್ ಮಾಡಿ ಅದು ಗಾಡಿ ತೆಗಿಬೇಕು, ಅಲ್ಲಿಂದ ತೆಗಿಬೇಕು, ಇಲ್ಲಿಂದ ತೆಗಿಬೇಕು ಅಂತ ಹೇಳ್ತಾರೆ. ಅದೇ ಫ್ಲೈಓವರ್ನಲ್ಲಿ ಇಲ್ಲದ್ರೆ ಯಾವುದೇ ಒಂದು ಅದಕ್ಕಂತ ಹೇಳಿ ಬೇರೆ ಒಂದು ವ್ಯವಸ್ಥೆ ಮಾಡಿದ್ರೆ ಅದೊಂದು ಒಳ್ಳೇದಿತ್ತಂತ ನನ್ನ ಒಂದು ಸಣ್ಣ ಅನಿಸಿಕೆ. ಪಾರ್ಕಿಂಗ್ ವಿಚಾರದಲ್ಲಿ ಕಲ್ಲಡ್ಕದಲ್ಲಿ ಸ್ವಲ್ಪ ಶೇಕಿಂಗ್ ಆಗ್ತಾ ಉಂಟು. ಈ ರೀತಿ ಜನರ ಒಂದು ಭಾವನೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಬೇಕು ಅಂತೇಳಿ ಪೊಲೀಸರು ಅದಕ್ಕೆ ಪಾರ್ಕಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಲ್ಪ ಚರ್ಚೆಗಳು ಆಗಿದೆ. ಇದೀಗ ಫ್ಲೈಓವರ್ನ ಅಡಿಯಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು ಅಂತೇಳಿ ಜನರ ಒಂದು ಆಸೆ ಇದೆ, ಅವರ ಅಭಿಲಾಷೆ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಫ್ಲೈಓವರ್ನಲ್ಲಿ ಅಡಿಯಲ್ಲಿ ಪಾರ್ಕಿಂಗ್ ಕೊಟ್ಟರೆ ನಮಗೆ ಕೂಡ ಕಲ್ಲಡ್ಕದ ಒಂದು ಜನತೆಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಆಗ್ತದೆ, ಅದರ ಬಗ್ಗೆ ಸ್ವಾಗತ ಇದೆ. ಆದರೆ ಕಲ್ಲಡ್ಕದಲ್ಲಿ ಫ್ಲೈಓವರ್ ಆದ ನಂತರ ಕಲ್ಲಡ್ಕದ ವ್ಯಾಪಾರ ಒಂದು ರೀತಿಯಲ್ಲಿ ಸ್ತಬ್ಧ ಆಗಿತ್ತು ಶುರುವಿನ ಒಂದು ತಿಂಗಳಲ್ಲಿ ಫ್ಲೈಓವರ್ನ ಮೇಲೆ ವಾಹನಗಳು ಸಂಚರಿಸುವ ಸಮಯದಲ್ಲಿ. ಆದರೆ ಯಾವಾಗ ಇಲ್ಲಿ ಬೇಕಾದಷ್ಟು ಪಾರ್ಕಿಂಗ್ ಇದೆ ಅಂತ ಗೊತ್ತಾದ ಮೇಲೆ ಕಲ್ಲಡ್ಕದ ವ್ಯಾಪಾರ ಪುನಃ ವ್ಯಾಪಾರಿಗಳಿಗೆ ಅನುಕೂಲ ಆಯಿತು. ಈಗ ಮೊನ್ನೆಯಿಂದ ಇಲ್ಲಿ ಪಾರ್ಕಿಂಗ್ಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಪಾರ್ಕಿಂಗ್ ಮಾಡಬಾರದು ಅಂತ ಹೇಳಿದ್ದಾರೆ. ಅದು ಕೂಡ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಒಳ್ಳೆಯ ವಿಷಯ. ಆದರೆ ಕಲ್ಲಡ್ಕದ ಗ್ರಾಹಕರು ಅಲ್ಲದೆ ಕಲ್ಲಡ್ಕದ ನಾಗರಿಕರು ಪಾರ್ಕಿಂಗ್ ಎಲ್ಲಿ ಮಾಡೋದು? ಪಾರ್ಕಿಂಗ್ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಈಗ ಸದ್ಯಕ್ಕೆ ನಮಗೆ ಕಾಣ್ತಿರುವಂಥದ್ದು ಫ್ಲೈಓವರ್ನ ಅಡಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪಾರ್ಕಿಂಗ್ ಮಾಡ್ಬೋದು, ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡ್ಬೋದು. ಮಾಡಿದರೆ ನಮಗೆಲ್ಲರಿಗೂ ಕಲ್ಲಡ್ಕದ ಜನತೆಗೆ ಒಂದು ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಂತಾಗ್ತದೆ. ಇದಕ್ಕೆ ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಊರಿನ ಜನತೆ ಎಲ್ಲರೂ ಒಕ್ಕೊರಲಿನಿಂದ ಕೇಳಿ ಈ ಒಂದು ವ್ಯವಸ್ಥೆಯನ್ನು ಸೌಲಭ್ಯವನ್ನು ನಮ್ಮ ಕಲ್ಲಡ್ಕಕ್ಕೆ ನೀಡಬೇಕಾಗಿ ನಾಗರಿಕರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಂಕ್ಲೆ ಪಾರ್ಕಿಂಗ್ ಬೋರ್ಡ್ ಮೂಡು ಎಂಕ್ಲೆ ಪಾರ್ಕಿಂಗ್ ಇಜ್ಜೆವುಲ ಎಂಕ್ಲೆ ಬಂದ ರೋಡ್ ಅಲ್ಪ ದುಂಬು ಇತ್ತ ಉಳಿತದೆ ಪಾರ್ಕಿಂಗ್ ಅವಳ ಇಚ್ಚಿ ಪಾರ್ಕಿಂಗ್ ಓಲ್ ಇಚ್ಚಿ ಕೊಡೆ ಟ್ರಾಫಿಕ್ ಪೊಲೀಸರು ಬರ್ತದೆ ಅವ್ರು ಉಂಟರಲ್ಲಿ ಮೂರು ಉಂಟರಲ್ಲಿ ಬಂದದ್ದು ಎಂಕ್ಲೆ ಮೂರು ಉಂಟಾರ ಬಂತದೆ ಅಟ್ಟಾಲಿಕ ಕುಂತಲೆ ಅಂತ ಅನ್ನ ನಿಗ್ಲೆ ಪಾರ್ಕಿಂಗ್ ವ್ಯವಸ್ಥೆ ಎಂಕ್ಲೆ ಓಲ್ ನಮ್ಗೆ ಕೊಡ್ತಿದ್ದೀರಿ ಓಲ್ ಇಚ್ಚಿ ಈ ತರುವಾಗೆಲ್ಲ ರೋಡ್ ರಾಯಗುರು ಮಣ್ಣಾಕಲು ಕೊಡ್ತಿದ್ದೀರಿ ಪಾರ್ಕಿಂಗ್ ಕೊರೋಡ್ಲೆಕ್ಕ ಪಂಚಾಯತ್ ಆಗಲ್ಲ ಮೂರು ಮಂತಿದ್ದೀರಿ ಎಂಕ್ಲೆ ಪಾರ್ಕಿಂಗ್ ಎಂಕ್ಲೆ ಮನ ಬಂತ ಕೊಡ್ತಿದ್ದೀರಿ ಎಂಕ್ಲೆ ನೆಕ್ಕಿಗೆ ಇದ್ದಾರೆ ಫ್ಲೈಓವರ್ ಬೈಯೋದಾಟು ಕೊರ್ಪುಜೇರಿಗೆ ಟ್ರಾಫಿಕ್ ವಲ್ಲ ಆ ಪಾರ್ಕಿಂಗ್ ಉಂಟು ಅಕ್ಕೆಲ್ಲ ಕೊರ್ಪುಜೇರಿಗೆ ಟ್ರಾಕ್ಟರ್ಗೆ ಉಂಟುಲೆ ಸತ್ಯ ಅದು ಅಂದ ಪಾರ್ಕಿಂಗ್ ಇದ್ದು ಬಂದಿದೆ ಅಟ್ಲ ಕೊರ್ಪುಜ ಅಂತ ಲೆಫ್ಟ್ ಸೈಡ್ ಪಾರ್ಕಿಂಗ್ ಮನ್ಪುಲೆ ಪಾರ್ಕಿಂಗ್ ಲೆಫ್ಟ್ ಸೈಡ್ ಮನ್ಪುಲೆ ಮೂರು ಲೆಫ್ಟ್ ಸೈಡ್ ಮೂರು ಉಂಟೆ ಬಿಡ್ತಾರ ಮ್ಯಾಸನ್ ಆಗಿ ಬಿಡ್ಪುಜೆ ನಾವು ರೋಡ್ ಕ್ಲಿಯರ್ ಆಗಿ ಬಿಡ್ಪುಜೆ ಮುಳೆಗ್ಲೆ ಪಾರ್ಕಿಂಗ್ ಅಂತೂ ಒಳ್ಳೆ ಫಿಕ್ಸ್ ಆಗಲಿ. ಪಿಕಪ್ ವಾಹನದ ಡ್ರೈವರ್ಗಳಿಗೆ ಪಾರ್ಕಿಂಗ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ನಾವು ಕೇಳುವ. ನಮಗೆ ಪರ್ಮನೆಂಟ್ ಆಗಿ ಇದು ಪಾರ್ಕ್ ಇದು ಕೊಡ್ಲಿಲ್ಲ, ಟೆಂಪರರಿ ಈಗ ನಿಲ್ಲಿಸಿ ಅಂತೇಳಿ ಡಿಪಾರ್ಟ್ಮೆಂಟ್ನವರು ಕೊಟ್ಟಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ. ಮತ್ತೆ ಟೆಂಪೋ ಮತ್ತು ಅಲ್ಲಿ ರಿಕ್ಷಾದ ಸಣ್ಣ ಟೆಂಪೋ ಸಣ್ಣ ಟೆಂಪೋ ಮತ್ತೆ ರಿಕ್ಷಾದವರು ಮತ್ತೇನು ಅದು ಹೇಳಿದ್ದಾರೆ ಟೆಂಪರರಿ, ಪರ್ಮನೆಂಟ್ ಅಲ್ಲ. ಮುಂದೆ ನೋಡ್ಬೇಕು ಅವರು ಡಿಪಾರ್ಟ್ಮೆಂಟ್ ಮತ್ತೆ ಅವರಲ್ಲಿ ಎಲ್ಲಿ ಹೇಳ್ತಾರೆ ಹಾಗೆ ನಾವು ನಡಿಬೇಕಾಗ್ತದೆ. ಕಲ್ಲಡ್ಕ ಫ್ಲೈಓವರ್ ಆಗುವಾಗ ನಾವು ಕಲ್ಲಡ್ಕದಲ್ಲಿ ಸಂಚಾರ ಕಡಿಮೆ ಆಗಬಹುದು ಅಂತ ಎಣಿಸಿದ್ದೆವು. ಆದರೆ ಫ್ಲೈಓವರ್ ಆದ ಮೇಲೆ ನಮಗೆ ಜನಸಂಚಾರ ದ್ವಿಗುಣ ಆಗಿದೆ. ಕಾರಣ ಏನಂದ್ರೆ ಇಲ್ಲಿ ಆರಾಮವಾದ ಪಾರ್ಕಿಂಗ್ ಇತ್ತು, ಎರಡೂ ಕಡೆಯಲ್ಲಿ ಕೂಡ ವಾಹನ ಪಾರ್ಕಿಂಗ್ ಮಾಡಿ ಜನ ಮಂಗಳೂರಿಗೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದು ಜನಸಂಚಾರ ಇಲ್ಲಿ ಅಷ್ಟು ತುಂಬಾ ಜಾಸ್ತಿ ಆಗಿತ್ತು. ಇಲ್ಲಿ ವ್ಯಾಪಾರಕ್ಕೆ ಬರುವವರಿಗೂ ಅದು ತೊಂದರೆ ಆಗ್ತಿತ್ತು, ಆದ್ರೆ ಅವರಿಗೆ ಬರುವವರಿಗೆ ಇಲ್ಲ, ಇಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಇಟ್ಟು ಹೋಗುವವರು ಹೋಗ್ತಾ ಇದ್ರು. ಇಲ್ಲಿ ಎರಡೂ ಕಡೆ ಕೂಡ ವಾಹನ ನಿಲ್ಲಿಸಿ ಸಂಚಾರಕ್ಕೆ ಕಷ್ಟ ಆಗಿತ್ತು. ಆದ್ರೆ ಈಗ ಪೊಲೀಸ್ ಇಲಾಖೆ ಅದನ್ನೊಂದು ಸರಿಯಾದ ಮಾರ್ಗದಲ್ಲಿ ಒಂದು ಬದಿಯಲ್ಲಿ ಮಾತ್ರ ನಿಲ್ಲಿಸಬೇಕು ಅಂತ ಮಾಡಿ ಅದನ್ನು ಈಗ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ, ಅದು ತುಂಬಾ ಸಂತೋಷ. ಆದ್ರೆ ಈ ಕಲ್ಲಡ್ಕದಲ್ಲಿ ಒಂದು 400-500 ಆಟೋ ರಿಕ್ಷಾಗಳುಂಟು, ಗೂಡ್ಸ್ ಡೆಪೋಗಳುಂಟು, ಟೂರಿಸ್ಟ್ ಗಾಡಿಗಳುಂಟು. ಅವರಿಗೊಂದು ಸೂಕ್ತವಾದ ನಿಲ್ದಾಣ ನಮ್ಮ ಕಲ್ಲಡ್ಕ ಪೇಟೆಯಲ್ಲಿ 4 ಕಿಲೋಮೀಟರ್ ಉದ್ದಕ್ಕೂ ಕಲ್ಲಡ್ಕದಲ್ಲಿ ಇಲ್ಲ. ಅವರಿಗೊಂದು ಸುಸಜ್ಜಿತ ಜಾಗ ಅಂದ್ರೆ ಈಗ ಇರುವಂತದ್ದು ಫ್ಲೈಓವರ್ನ ಅಡಿಯಲ್ಲಿ ಅವರಿಗೊಂದು ಈ ಟೂರಿಸ್ಟ್ ಗಾಡಿಗಳಿಗೆ
ಮತ್ತೆ ವ್ಯಾಪಾರಕ್ಕೆ ಬರುವವರಿಗೆ ಒಂದು ಅದನ್ನು ವ್ಯವಸ್ಥೆ ಮಾಡಿ ಇಲಾಖೆ ಮತ್ತು ಅಥವಾ ಪಂಚಾಯತ್ಗಳು ಅಥವಾ ಗುತ್ತಿಗೆದಾರ ಒಂದು ಕೂತ್ಕೊಂಡು ಮಾತಾಡ್ತಾರೆ, ಅದು ನಮಗೊಂದು ವ್ಯವಸ್ಥೆ ಮಾಡಿ ಕೊಡಬೇಕು. ಕಲ್ಲಡ್ಕ ಮತ್ತೆ ಬೆಳವಣಿಗೆ ಆಗ್ಬೇಕಂದ್ರೆ ಅದು ತುಂಬಾ ಅತಿ ಅಗತ್ಯ. ಅಲ್ಲದೆ ಈಗ ಕಲ್ಲಡ್ಕದ ಕೆಳಗಿನ ಪೇಟೆಯಲ್ಲಿ ಸರ್ಕಾರಿ ಶಾಲೆ ಇದೆ, 1100 ಮಕ್ಕಳಿದ್ದಾರೆ. ನಮಗೆ ಇಲ್ಲಿ ಕೆಳಗಿನ ಪೇಟೆಯಲ್ಲಿ ಆಗಲಿ ಮೇಲಿನ ಪೇಟೆಯಲ್ಲಾಗ್ಲಿ ಬಸ್ ನಿಲ್ದಾಣ ಇಲ್ಲ. ಒಂದು ಬಸ್ ನಿಲ್ದಾಣ ಮಾಡಿದ್ದಾರೆ, ಅದು ಪುಷ್ಪರಾಜ ಆಸ್ಪತ್ರೆ ಹತ್ರ. ಬಸ್ ನಿಲ್ದಾಣ ಇರುವಲ್ಲಿ ಬಸ್ ನಿಲ್ಲುವುದಿಲ್ಲ, ಬಸ್ ನಿಲ್ಲುವಲ್ಲಿ ಬಸ್ ನಿಲ್ದಾಣ ಇಲ್ಲ. ಹಾಗೆ ಆಗಿದೆ ಈಗ ಕಲ್ಲಡ್ಕದ ಪರಿಸ್ಥಿತಿ. ಕಲ್ಲಡ್ಕಕ್ಕೆ ಒಂದು ಸುಸಜ್ಜಿತವಾದ 2 ಬಸ್ ನಿಲ್ದಾಣ ಬೇಕು. ಮತ್ತೆ ಫ್ಲೈಓವರ್ ಅಡಿಯಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಚರಂಡಿಯ ಮೇಲಿರುವ ಫುಟ್ಪಾತ್ ಅನ್ನೊಂದು ಜನರಿಗೆ ಅಥವಾ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಅಥವಾ ಜನರಿಗೆ ನಡ್ಕೊಂಡು ಹೋಗುವಂತದನ್ನು ಒಮ್ಮೆ ಸುಸಜ್ಜಿತಗೊಳಿಸಬೇಕು ಅಂತ ನಮ್ದೊಂದು ವಿನಂತಿ. ಫ್ಲೈಓವರ್ನ ಅಡಿಯಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಯಾಕೆ ಈಗ ಬಿಡ್ತಾ ಇಲ್ಲ? ಯಾಕೆ ಫ್ಲೈಓವರ್ನ ಅಡಿಯಲ್ಲಿ ಪಾರ್ಕಿಂಗ್ ಮಾಡ್ಬೋದಲ್ಲ? ಅದೇ ಪ್ರಶ್ನೆ ನಮ್ಮಲ್ಲಿ ಇರುವುದು. ಎಲ್ಲಾ ಕಡೆಯಲ್ಲೂ ಫ್ಲೈಓವರ್ನ ಅಡಿಯಲ್ಲಿ ಪಾರ್ಕಿಂಗ್ ಇದೆ, ಆದ್ರೆ ನಮ್ಮ ಕಲ್ಲಡ್ಕದಲ್ಲಿ ಪಿಲ್ಲರ್ ಹಾಕಿ ಪಿಲ್ಲರ್ನ ಸುತ್ತ ಕಟ್ಟೆಯನ್ನು ಕಟ್ಟಿ ಅದರ ಸುತ್ತ ಪುನಃ ಹೊರಗಿನಿಂದ ಅಷ್ಟು ದೊಡ್ಡ ಇದು ಇಟ್ಟಿಗೆಯನ್ನು ಕಟ್ಟಿದ್ದಾರೆ. ಒಂದು ಅದರ ಫ್ಲೈಓವರ್ನ ಹತ್ತಿರ ಬಿಡಿ, ಅದರಿಂದ 10 ಮೀಟರ್ ದೂರವೇ ನಿಲ್ಲಿಸುವಂತ ಪರಿಸ್ಥಿತಿ ಇದೆ. ಅದೊಂದು ನಮಗೆ ಫ್ಲೈಓವರ್ ಅಡಿಯಲ್ಲಿ ಬೈಕ್ಗಳಿಗೆ ಅಥವಾ ಈ ವಾಹನಗಳಿಗೆ ನಿಲ್ಲಿಸುವ ವ್ಯವಸ್ಥೆ ಮಾಡಿದ್ರೆ ಕಲ್ಲಡ್ಕಕ್ಕೂ ಕೂಡ ಒಳ್ಳೇದು, ಮತ್ತೆ ಇಲ್ಲ ವ್ಯಾಪಾರಸ್ಥರಿಗೂ ಒಳ್ಳೇದು, ಜನರಿಗೂ ಒಳ್ಳೇದು. ಈಗ ಅಭಿವೃದ್ಧಿ ಕೆಲಸ ಆಗೋದು ಜನರಿಗೆ ಬೇಕಾಗಿ ಅಲ್ವಾ, ಇದು ಜನರಿಗೆ ಬೇಕಾಗಿ ಅಲ್ವಾ ಇದು ಕೂಡ ವ್ಯವಸ್ಥೆ ಇರೋದು. ಹಾಗಾಗಿ ಇಲಾಖೆಯವರು ಅದಕ್ಕೆ ಈ ಬಗ್ಗೆ ಅಥವಾ ಪಂಚಾಯತ್ನವರು ಒಮ್ಮೆ ಕೂತ್ಕೊಂಡು ಮಾತಾಡಿ ಅದನ್ನ ವ್ಯವಸ್ಥೆ ಮಾಡಿ ಕೊಡ್ಬೇಕು ಅಂತ ನಮ್ದೊಂದು ವಿನಂತಿ ಅಷ್ಟೇ. ಕಲ್ಲಡ್ಕ ದಿನ ದಿನ ಬೆಳೀತಾ ಇದೆ, ಅಭಿವೃದ್ಧಿ ಹೊಂದುತ್ತಾ ಇದೆ, ಅದರೊಟ್ಟಿಗೆ ಬದಲಾವಣೆ ಆಗ್ತಾ ಇದೆ. ಬದಲಾವಣೆಯ ಕಲ್ಲಡ್ಕ ಹೇಗಿರಬೇಕು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕಲ್ಲಡ್ಕ ಮೊದಲಿಂದ ಬಹಳ ದೊಡ್ಡದಾಗಿದೆ. ಅದು ದೊಡ್ಡದಾಗ್ತಾ ಇದ್ದ ಹಾಗೆ ನಮಗೆ ನಮ್ಮ ಪ್ರಾರಂಭದಲ್ಲಿ ಫ್ಲೈಓವರ್ ಆದಾಗ ನಮಗೆಲ್ಲ ಬಹಳ ಒಂದು ಸಂತೋಷ ಆಗಿತ್ತು. ಇನ್ನು ವಾಹನಗಳನ್ನು ನಿಲ್ಲಿಸಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ, ಬೇಕಾದಷ್ಟು ಜಾಗ ಇರ್ತದೆ. ಹಾಗೆ ಜಾಗ ಇದ್ದ ಕೂಡಲೇ ಖಂಡಿತವಾಗಿ ಜನಗಳೇನಂತ ಹೇಳಿದ್ರೆ ಎಲ್ಲ ಈಗ ವೆಹಿಕಲ್ನಲ್ಲಿ ಬರೋರೇ ಜಾಸ್ತಿ ಆಗಿದ್ದಾರೆ. ಅವರಿಗೆ ಬಸ್ಸಲ್ಲಿ ಬಂದು ನಮ್ಮಲ್ಲಿಗೆ ಬರುವಂಥವರೆಲ್ಲ ಕಮ್ಮಿ. ವೆಹಿಕಲ್ ಬರ್ತಾರೆ, ಎಲ್ಲಿ ಪಾರ್ಕ್ ಮಾಡಲಿಕ್ಕೆ ಜಾಗ ಇರ್ತದೆ ಅಲ್ಲಿಗೆ ಬರ್ತಾರೆ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಇವಾಗ ವಾಹನಗಳು ಬರ್ತವೆ, ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ, ಸೀದಾ ಹೋಗ್ಬಿಡ್ತಾರೆ. ಆದ್ರಿಂದಾಗಿ ನನಗೆ ನನ್ನ ಮಟ್ಟಿಗೆ ಹೇಳುವುದಿದ್ರೆ ತುಂಬ ವ್ಯಾಪಾರದಲ್ಲಿ ತುಂಬ ಕೊರತೆ ಆಗಿದೆ. ಮತ್ತೆ ಏನು ಅಂತ ಹೇಳಿದ್ರೆ ಈ ಫ್ಲೈಓವರ್ನ ಅಡಿಯ ಜಾಗ ಅದನ್ನು ಸುಮ್ಮನೆ ಬಿಡುವುದಕ್ಕೆ ಅದನ್ನೊಂದು ಸ್ವಲ್ಪ ವಾಹನ ಇಡ್ಲಿಕ್ಕೆ ಉಪಯೋಗ ಮಾಡ್ಬೋದಿತ್ತು. ಅದು ಅದ್ಭುತ ಅಂತ ಒಂದು ಕಲ್ಪನೆ ಆಗುತ್ತಿತ್ತು. ಬಂದಂಥ ವಾಹನಗಳಿಗೆಲ್ಲ ಫ್ಲೈಓವರ್ ಮೊದಲು ಯಾರೋ ಹೇಳಿದ್ರು ಫ್ಲೈಓವರ್ನ ಇದು ಅದರ ಅಡಿಯಲ್ಲಿ ಪಾರ್ಕಿಂಗ್ ಅವಕಾಶ ಕೊಡುವುದಿಲ್ಲ, ಯಾಕಂತ ಹೇಳಿದ್ರೆ ಫ್ಲೈಓವರ್ ಏನಾದ್ರೂ ಆದ್ರೆ ಹಾಗೆ ಅಂದ್ರೆ ಕತೆ ಹೇಳಿದ್ರು. ಆದ್ರೆ ಇದು ವಾಹನವನ್ನೇ ಹೋಗ್ಲಿಕ್ಕೆ ಬಿಡ್ತಾರಂತೆ, ಟ್ರಾಫಿಕ್ ನಿಲ್ಲಿಸ್ಲಿಕ್ಕೆ ಏನಾಗ್ಲಿಕ್ಕಿದೆ. ಅದರಿಂದಾಗಿ ನನ್ನ ಪ್ರಕಾರ ಫ್ಲೈಓವರ್ನ ಅಡಿಯಲ್ಲಿ ಜಾಗ ನಮಗೆ ಕೊಡಬೇಕು, ಕೊಟ್ರೆ ಬಹಳ ಒಳ್ಳೆಯದಾಗುತ್ತದೆ. ಕಲ್ಲಡ್ಕದ ಪೇಟೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ, ಅಭಿವೃದ್ಧಿಯನ್ನ ಕಂಗೊಳಿಸ್ತಾ ಇದೆ. ಆದರೆ ಅದರೊಟ್ಟಿಗೆ ಕೆಲವೊಂದು ಗೊಂದಲಗಳು ಈ ಕಲ್ಲಡ್ಕದಲ್ಲಿ ಸೃಷ್ಟಿಯಾಗಿದೆ. ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಪಾರ್ಕಿಂಗ್ನ ಬಗ್ಗೆ ತುಂಬ ಚರ್ಚೆಗಳು ಆಗ್ತಾ ಉಂಟು. ಬೇಕು ಬೇಡ ಮತ್ತು ಫ್ಲೈಓವರ್ನ ಅಡಿಯಲ್ಲಿ ವಾಹನಗಳನ್ನು ನಿಲ್ಲಿಸಬೇಕೇ ಬೇಡವೇ ಅನ್ನುವಂಥ ಒಂದು ಜಿಜ್ಞಾಸೆ ಎಲ್ಲರಲ್ಲಿ ಕಾಡ್ತಾ ಇದೆ. ಈ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದೇವೆ. ಕಲ್ಲಡ್ಕದ ಲಕ್ಷ್ಮೀ ಗಣೇಶ್ KT ಹೋಟೆಲ್ನ ಮಾಲಕಿಯವರನ್ನ ಈ ಸಂದರ್ಭದಲ್ಲಿ ಪ್ರಶ್ನಿಸುವ. ಕಲ್ಲಡ್ಕ ನಿಜವಾಗಿಯೂ ಫ್ಲೈಓವರ್ ಆಯ್ತು, ಟ್ರಾಫಿಕ್ ಸಮಸ್ಯೆ ಇಲ್ಲ, ಅದಕ್ಕೋಸ್ಕರನೇ ಮೇಲೆ ಫ್ಲೈಓವರ್ ಮಾಡಿದ್ದಾರೆ. ಹಾಗೆ ಮಾಡಿದ್ದು ನೋಡುವಾಗ ನಿಜವಾಗಿ ನಮಗೂ ಖುಷಿ ಪಟ್ಟೆವು ನಾವು. ಹೌದು, ಕೆಳಗಡೆ ಇನ್ನು ಟ್ರಾಫಿಕ್ ಸಮಸ್ಯೆ ಬರುದಿಲ್ಲ, ಸ್ಪೀಡ್ ಹೋಗ್ಬೇಕು, ಯಾರಿಗೆ ಅರ್ಜೆಂಟು ಅವರೆಲ್ಲ ಮೇಲಿಂದ ಹೋಗ್ತಾರೆ, ಕೆಳಗಡೆ ಅಂತ ಸಮಸ್ಯೆ ಇಲ್ಲ ಅಂತ ನಿಜ ಖುಷಿ ಪಟ್ಟಿದ್ದೆವು. ಬಟ್ ಈಗದ ವಾತಾವರಣ ನೋಡುವಾಗ ಈಗ ಒಂದು 10 ದಿವಸದಿಂದ ಏನೋ ಗೊಂದಲವೇ ಕಲ್ಲಡ್ಕದಲ್ಲಿ. ಎಲ್ರು ಹೇಳ್ತಾರೆ ಫ್ಲೈಓವರ್ ಆದ ನಂತರ, ಫಸ್ಟಿಗೆ ಬಂದ ಮಾತು ಫ್ಲೈಓವರ್ ಆದ ನಂತರ ಕಲ್ಲಡ್ಕ ಫುಲ್ ಮುಳುಕಿ ಹೋಯ್ತು, ಇಲ್ಲಿ ಏನು ಇಲ್ಲ, ಜನಸಂಚಾರ ಇಲ್ಲ, ಹಾಗೆ ಆಯ್ತು ಹೀಗಾಯ್ತು ಅಂತ. ಹೌದು, ಕರೆಕ್ಟ್, ಹೌದು, ಅದು ಆದದ್ದು ಹೌದು. ಬಟ್ ಸರ್ವಿಸ್ ರೋಡ್ ಆವಾಗ ಸರಿ ಇರ್ಲಿಲ್ಲ, ಜನರಿಗೆ ಕೆಳಗಿಳಿಲಿಕ್ಕೆ ಸರ್ವಿಸ್ ರೋಡ್ ಕರೆಕ್ಟ್ ಇರ್ಲಿಲ್ಲ. ಹೊಂಡ ಅದು ನೀರು ಕೆಸರು ಅಂತ ಹೇಳಿ ಆ ಕಾರಣ ಯಾರು ಬರ್ತಾ ಇರಲಿಲ್ಲ. ಫ್ಲೈಓವರ್ ಮೇಲಿಂದ ಹೋದ ಕಾರಣ ಇದು ಮೌನ ಆಯ್ತು. ಬಟ್ ಈಗ ಸರ್ವಿಸ್ ರೋಡ್ ಕ್ಲೀನ್ ಆಗಿ 3 ಲೈನ್, 2 ಕಡೆ ಕೂಡ ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಅಲ್ಲಿ 3 ಲೈನ್ ಹಾಕಿ 3 ದಾರಿ ಮಾಡಿ ಕೊಟ್ಟಿದ್ದಾರೆ. 3, 3, 6 ತರ ದಾರಿ ಮಾಡಿ ಕೊಟ್ಟಿದ್ದಾರೆ. ಆವಾಗ ನಮ್ಗೆ ಖುಷಿ ಆಯ್ತು. ಇಲ್ಲ, ಕಲ್ಲಡ್ಕ ಮತ್ತೆ ಇಂಪ್ರೂವ್ ಆಗ್ತದೆ.
ಜನರು ಮೊದಲಿನಾಗೆ ಓಡಾಡ್ತಾರೆ ಅಂತ ಹೇಳಿ. ಅಂದ್ರೆ ಯಾರು ಅರ್ಜೆಂಟ್ ಉಂಟು ಅವನಿಗೆ ಮೇಲೆ ಅವರಿಗೆ ಹೋಗುವವರಿಗೆ ಫ್ಲೈಓವರ್ ಇದ್ದೇ ಇದೆ. ಬಟ್ ಕೆಳಗಡೆ ಬರುವವರಿಗೆ ಬಿಸ್ನೆಸ್ ನವರಿಗೆ ಸಮಸ್ಯೆ ಇಲ್ಲ. ಇನ್ನು ನಾವು ಸಮಸ್ಯೆ ಪರಿಹಾರ ಆಯ್ತು ಅಂತ ತಿಳ್ಕೊಂಡ್ರೆ ಈಗ 10 ದಿವಸದಿಂದ ಇದು ಮತ್ತೆ ಸಮಸ್ಯೆ ಉದ್ಭವ ಆಗಿದೆ ಅಂತ ಅನಿಸ್ತಾ ಉಂಟು. ಏನ್ ಸಮಸ್ಯೆ? ಸಮಸ್ಯೆ ಏನಂದ್ರೆ ಟ್ರಾಫಿಕ್ ಸಮಸ್ಯೆ. ಜನರು ಎಲ್ಲಿ ಕೂಡ ಪಾರ್ಕಿಂಗ್ ಮಾಡಬಾರದು. ಒಂದ್ ರೀತಿಯಲ್ಲಿ ಹೌದು, ಯಾಕೆಂದ್ರೆ ಒನ್ ವೇ ತರನೇ ಎರಡು ಸರ್ವಿಸ್ ರೋಡ್ ಅನ್ನು ಒನ್ ವೇ ತರ ಯೂಸ್ ಮಾಡ್ತಾರೆ. ಆ ಕಡೆಯಿಂದಲೂ ಬರ್ತಾರೆ, ಈ ಕಡೆಯಿಂದಲೂ ಹೋಗ್ತಾರೆ, ಹೌದು. ಬಟ್ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಟ್ರಾಫಿಕ್ ನವರು ಅದಕ್ಕೊಂದು ರೂಲ್ಸ್ ಹಾಕ್ಲಿ. ಒಂದು ಕಡೆ ಇದು ಒಂದೇ ಸೈಡ್ ಈ ಬರ್ಲಿಕ್ಕೆ ಇಲ್ಲ ಅಂತ ಹೇಳುದು ಒಂದು ರೂಲ್ಸ್ ಹಾಕ್ಬೇಕು. ಈ ಕಡೆಯಿಂದ ಹೋಗೋರ ಈ ಕಡೆಯಿಂದ ಹೋಗ್ಬೇಕು, ಆ ಕಡೆಯಿಂದ ಬರುವವರು ಆ ಕಡೆಯಿಂದ ಬರ್ಬೇಕು, ಆತರ ರೂಲ್ಸ್ ಹಾಕ್ಲಿ. ಅದು ಬಿಟ್ಟು ಅಲ್ಲೇ ವೆಹಿಕಲ್ ನಿಲ್ಲಿಸಬೇಡಿ, ಇಲ್ಲೇ ವೆಹಿಕಲ್ ನಿಲ್ಲಿಸಬೇಡಿ ಅಂತ ಮಾಡಿದ್ರೆ ಸಮಸ್ಯೆ. ನಮಗೆ ಇಲ್ಲಿ ಪಾರ್ಕಿಂಗ್ ಅಂತ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿಲ್ಲ. ರೋಡ್ ಸೈಡ್ 3 ಲೈನ್ ಮಾಡಿದ್ರೆ ಒಂದ್ ಸೈಡ್ ಮಾತ್ರ ನಿಲ್ಬೇಕು ಅಂತ ಹೇಳ್ತಾರೆ, ಹೌದು. ಬಟ್ ಇಷ್ಟು ಅಂಗಡಿಗಳಿರುವಾಗ ಅಂಗಡಿಯವರದೇ ವೆಹಿಕಲ್ಗಳು ನಿಲ್ಲಿಕ್ಕೆ ಪ್ಲೇಸ್ ಇಲ್ಲ. ಇನ್ನು ಬಂದ ಕಸ್ಟಮರ್ ಎಲ್ಲಿ ನಿಲ್ತಾರೆ? ಅವಾಗ ಕಲ್ಲಡ್ಕ ಮತ್ತೆ ಇಂಪ್ರೂವ್ಮೆಂಟ್. ಕಸ್ಟಮರ್ ಬಂದ್ರೆ ಮಾತ್ರ ಯಾವುದೇ ಬಿಸ್ನೆಸ್ ಇದೆ. ನಮ್ದು ಹೋಟೆಲ್ ಇದು ನಾನು ಮುಖ್ಯ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ತುಂಬಾ ಅಂಗಡಿಗಳು ಉಂಟು. ಎಲ್ಲರೂ ಬಯಸುದು ಕಸ್ಟಮರ್ ಬರ್ಬೇಕು, ನಮ್ಗೆ ಬಿಸ್ನೆಸ್ ಆಗ್ಬೇಕು ಅಂತ ಹೇಳಿ. ಈ ತರ ಜನರಿಗೆ ಬಂದವರಿಗೆ ನಿಲ್ಲಿಕ್ಕೆ ಪ್ಲೇಸ್ ಇಲ್ಲ ಅಂತ ಆದ ನಂತರ ಅವ್ರು ಬಂದವ್ರು ಏನ್ ಮಾಡ್ತಾರೆ, ಕೆಳಗಡೆ ಸಮಸ್ಯೆ ಇದೆ ನಾವು ಮೇಲಿಂದಲೇ ಹೋಗುವಂತ ಮೇಲೇನೆ ಹೋಗ್ತಾರೆ, ಫ್ಲೈಓವರ್ ಮೇಲೇನೆ ಹೋಗ್ತಾರೆ. ಆವಾಗ ನಮ್ಮ ಕಲ್ಲಡ್ಕ ಹೇಗೆ ಇಂಪ್ರೂವ್ ಆಗ್ತದೆ? ಕಲ್ಲಡ್ಕ ಹೇಳುದು ಮತ್ತೆ ಮೌನ ಆಗ್ತದೆ ಅಂತಲೇ ನಮ್ಗೆ ಅದೇ ಬೇಜಾರಾಗೋದು. ಈಗ ನಿನ್ನೆಯಿಂದ ಪೊಲೀಸ್ನವರಿಗೆ ಟೆಂಪೋದವರಿಗೆ ಅಲ್ಲಿ ಈ ಫ್ಲೈಓವರ್ ಅಡಿಯಲ್ಲಿ ಪಾರ್ಕಿಂಗ್ ಮಾಡಿ ಕೊಟ್ಟಿದ್ದಾರೆ ನಿನ್ನೆಯಿಂದ. ಅದು ಅವ್ರು ಹೇಳ್ತಾರಂತೆ ನಾವು ಕೊಟ್ಟಿದ್ದೇವೆ, ಬಟ್ ಅದು ಇದ್ರವ್ರು ಇದ್ದಾರಲ್ಲ ಫ್ಲೈಓವರ್ ಮಾಡಿದವರು, ಅವ್ರು ನಿಮ್ಗೆ ಬಿಡ್ತಾರಾ ಇಲ್ವಾ, ಅವರೇ ಬಿಸ್ಲಿಕ್ಕೆ ಸಾಕು ಅಂತ ಹೇಳ್ತಿದ್ದಾರಂತೆ. ಬಟ್ ಅವರು ಕೂಡ ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು. ಫ್ಲೈಓವರ್ ಕೆಳಗಡೆ ಒಂದು ಪೂರ್ತಿ ಫ್ಲೈಓವರ್ ಕೆಳಗಡೆ ಬೇಡ, ಆ ಕಡೆ ಎಲ್ಲ ಅವ್ರು ಗಿಡ ನೆಟ್ಟಿದ್ದಾರೆ, ಓಕೆ ಚಂದ ಅದು. ಬಟ್ ಒಂದ್ 2 ಫ್ಲೈಓವರ್ ಅಂಡರ್ ಕೆಳಗಡೆ ಆದ್ರೂ ಪಾರ್ಕಿಂಗ್ ವ್ಯವಸ್ಥೆ ಕೊಡ್ಲಿ. ಅವಾಗ ಬರುವವರಿಗೂ ಇದ್ದವರಿಗೂ, ಅಂದ್ರೆ ಬೆಳಿಗ್ಗೆ ತಂದು ವೆಹಿಕಲ್ ನಿಲ್ಲಿಸಿ ರಾತ್ರಿ ತನಕ ಬಿಸ್ನೆಸ್ ಅಂಗಡಿಯಲ್ಲಿ ಕೂತ್ಕೊಳ್ಳೋರಿಗೆ ಕೂಡ ಒಂದು ನೆರಳಲ್ಲಿ ವೆಹಿಕಲ್ ಇಡ್ಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಇದ್ದಾಗೆ ಆಗ್ತದೆ. ಆತರ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಿದ್ರು ತುಂಬಾ ಒಳ್ಳೇದಿತ್ತು. ಈಗ ನೋಡಿ ನಮ್ಮದೇ, ನಾನು ಆಕ್ಚುಲಿ ಈಗ ನಮ್ಮ ಸಮಸ್ಯೆ ನಾನು ಹೇಳ್ಕೊಳ್ಬಾರ್ದು, ಬಟ್ ಒಂದು ಸಣ್ಣ ಸಮಸ್ಯೆ ಹೇಳ್ತೇನೆ. ಈಗ ನಮ್ದು ಟ್ರಾಫಿಕ್ ಇವರು KSRTC ಬಸ್ನವ್ರು ನಿಲ್ತಾರೆ, ಪೊಲೀಸ್ನವರದ್ದು. ಆ ಬಸ್ನವ್ರಿಗೆ ಹೌದು ಸ್ಪೆಷಲ್ ಕೋಡ್ ಅವರು, ಅವರಿಗೆ ಆಕ್ಚುಲಿ ಇದ್ದದ್ದು ಫಸ್ಟ್ ಜಂಕ್ಷನ್ ಇದ್ದದ್ದು ಬಿಟ್ಲ ಇಲ್ಲಿ ಕ್ರಾಸಿಂಗ್ ಜಂಕ್ಷನ್ ಮಸೀದಿ ಮುಂದ್ಗಡೆ. ಅವ್ರು ಮೊದ್ಲಿಂದ ಅಲ್ಲೇ ಇದ್ದದ್ದು. ಮೊದ್ಲಿಂದ ನಮ್ದು ಕಲ್ಲಡ್ಕ ಹೇಗೆ ಇತ್ತು ಆವಾಗ ಅವರಿಗೆ ಅಲ್ಲೇ ಪಾರ್ಕಿಂಗ್ ಇದ್ದದ್ದು. ಈಗ ರೋಡ್ಗಳು ಕೆಲಸ ಆಗ್ತಾ ಇದ್ದಾಗೆ ಅವ್ರು ಈ ಕಡೆ ಬರ್ತಾನೆ ಬಂದು ನಮ್ಮ ಹೋಟೆಲ್ ಎದುರುಗಡೆ ನಿಲ್ಲಿಸ್ತಾ ಇದ್ರು. ನಮ್ಗೆ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಬಿಸ್ನೆಸ್ಗೆ ಅವ್ರು ನಿಂತ್ರೆ ಸಮಸ್ಯೆ ಆಗ್ತದೆ ಹೇಳಿ ನಾವು ಅವರನ್ನ ಮುಂದೆ ಹಿಂದೆ ಎಲ್ಲ ನಿಲ್ಲಿಸ್ತಾ ಇದ್ದೆವು, ಆಯ್ತಾ. ಇವತ್ತು ನೋಡಿ ಈಗ ಆ ತರ ಟ್ರಾಫಿಕ್ ಆ ಕಡೆಗೆ ವೆಹಿಕಲ್ ನಿಲ್ಲಿಸಬಾರ್ದು ಹೇಳಿದ ನಂತರ ಅವರು ಬಸ್ ಆ ಕಡೆ ನಿಲ್ಲಿಸ್ತಾ ಇದ್ರು. ಈಗ ಅದು ಹೇಳಿದ ನಂತರ ಈಗ ಬಸ್ ಅನ್ನು ನೋಡಿ ನಮ್ಮ ಹೋಟೆಲ್ ಎದುರು ನಿಲ್ಲಿಸಿದ್ದಾರೆ. ನೀವೊಮ್ಮೆ ಅದನ್ನು ವಿಡಿಯೋ ಹಿಡಿಬಹುದು, ಹೋಟೆಲ್ ಮುಂದೆನೆ ನಿಲ್ಲಿಸಿದ್ದಾರೆ, ಆಯ್ತಾ. ಈಗ ನಮ್ಮ ಹೋಟೆಲ್ಗೆ ಬರೋ ಕಸ್ಟಮರ್ ಆ ರೋಡಲ್ಲಿ ಎಲ್ಲಿ ನಿಲ್ಲಿಸ್ಲಿ, ಹೌದಲ್ವಾ? ಪಾರ್ಕಿಂಗ್ ಮಾಡ್ಲಿಕ್ಕೆ ಕಷ್ಟ. ಹಾಗಿರುವಾಗ ನಮ್ಮ ಬಿಸ್ನೆಸ್ ಏನಾಯ್ತು? ನಾವು ಈ ನಮ್ಮ ಸಮಸ್ಯೆನ ಯಾರ ಹತ್ರ ಹೇಳಿಕೊಳ್ಳಲಿ, ಹೌದಲ್ವಾ? ಇದಕ್ಕೆ ಪರಿಹಾರ ಅಂತ ಇಲ್ವಾ ಅಂತ ನಾವು ಅದೇ ಕ್ವಶನ್ ಹಾಕೋದು. ಯಾಕೆಂದ್ರೆ ನಾವು ಸಣ್ಣ ಬಿಸ್ನೆಸ್ ಅಲ್ಲ, ದೊಡ್ಡ ಬಿಸ್ನೆಸ್, ಟ್ಯಾಕ್ಸ್ ಹಾಗೇನೆ ಕಟ್ತೇವೆ, ಏನು ಇದು ಮಾಡ್ತಾ ಇಲ್ಲ. GST ಟ್ಯಾಕ್ಸ್ ಪರ್ಮನೆಂಟ್ ತಿಂಗಳು ಕರೆಕ್ಟ್ ಆಗಿ ಹಾಕ್ತಾ ಇದ್ದೇವೆ. ಆದ್ರೆ ನಮ್ಗೆ ಈ ತರ ಸಮಸ್ಯೆ ಬರುವಾಗ ನಾವೀಗ ಇಷ್ಟು ಗವರ್ಮೆಂಟಿಗೆ ಇಷ್ಟು ನಾವು ಕಟ್ತಾ ಇದ್ರು ನಮ್ಮ ಸಮಸ್ಯೆಗೆ ಪರಿಹಾರ ಉಂಟಾ? ಇಲ್ಲಿ ಏನೂ ಇಲ್ಲ. ನಮ್ಗೆ ಅದೇ ಬೇಜಾರು. ನಾವು ಹಾಗಾದ್ರೆ ಯಾರ ಹತ್ರ ಹೇಳಿಕೊಳ್ಳಲಿ? ನಮ್ದು ಈಗ GST ನಾಳೆ ಕಡಿಮೆ ಹಾಕುವಾಗಿಲ್ಲ, ಯಾಕೆಂದ್ರೆ ಅದು ಪರ್ಮನೆಂಟ್ ಹಾಕ್ಲೇಬೇಕು. ಹಾಗಿರುವಾಗ ನಮ್ಗೆ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅಲ್ವಾ? ಆದ ಕಾರಣ ನಾವು ಹೇಳೋದು ಎಲ್ಲರಿಗೂ ಸಮಸ್ಯೆ ಆಗದ ಹಾಗೆ ಒಂದು ಅದಕ್ಕೆ ಸರಿಯಾದ ಸೂಕ್ತ ಪರಿಹಾರವನ್ನು ಕೊಡ್ಲಿ ಅಂತ ಹೇಳಿ ನಾವು ಎಲ್ಲರ ಹತ್ರ ಕೇಳಿಕೊಳ್ತೇವೆ, ಈ ಮುಖಾಂತರ ಕೇಳಿಕೊಳ್ತೇವೆ. ಮೇಲ್ಸೇತುವೆ ಕೆಳಗಡೆ ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ರೆ ಪರಿಹಾರ ಖಂಡಿತ ಸಾಧ್ಯ ಅಂತೇಳಿ ನಿಮ್ಮ ಅಭಿಪ್ರಾಯ? ಅಂಡರ್ ಗ್ರೌಂಡ್ ಓಪನ್ ಕೊಡ್ಬೇಕು ಅಂತ ಏನಿಲ್ಲ, ಒಂದೊಂದಾದ್ರು ಮಿಡ್ಲಲ್ಲಿ ಒಂದು. ಈಗ ನೋಡಿ ಜಂಕ್ಷನ್ ಈಗ ಟೆಂಪೋದವರಿಗೆ ಹೆಂಗೆ ಕೊಟ್ರು, ಅದೇ ತರ ಇನ್ನೊಂದು ಇದ್ದ ಅಂಗಡಿಗಳಿಗೆ ಅವರಿಗೆ ಆದ್ರೂ ವೆಹಿಕಲ್ ನಿಲ್ಲಿಸ್ಲಿಕ್ಕೆ ಅಂತ ಹೇಳಿ ಕೊಡ್ಲಿ. ಈಗ ನಮ್ದೇ ಈ ಬಿಲ್ಡಿಂಗ್ ಅಲ್ಲಿ 3-4 ಕಾರ್ಗಳು ಬರ್ತಾರೆ, ಅಂಗಡಿ ಉಂಟು, ಪಾರ್ಕಿಂಗ್ ಇರುತ್ತೆ ಇಷ್ಟೇ ಚಿಕ್ಕ. ಅವರು ಕಾರಲ್ಲಿ ಬಂದು ಅವ್ರನ್ನ ನಿಲ್ಲಿಸಿದ್ರು ಅಂತಾರೆ, ನಮ್ಗೆ ಪಾರ್ಕಿಂಗ್ ಎಲ್ಲ ಎದುರುಗಡೆ ಬಸ್ ನಿಲ್ಲಿಕ್ಕಾಯ್ತು, ಇನ್ನು ನಮ್ಮ ವೆಹಿಕಲ್ ಕಸ್ಟಮರ್ ಎಲ್ಲಿ ನಿಲ್ಲೋದು? ನಾವು ರೆಂಟ್ ಕೊಡ್ಲೇಬೇಕು, ಆಯ್ತಾ. ಇಲ್ಲಿ ಅಷ್ಟು ಜನ ಕೆಲಸದವರಿಗೆ ಸಂಬಳ ಕೊಡ್ಲೇಬೇಕು. ನಮ್ದು ಮಾಮೂಲಿ ದಿನಚರಿ ಯಾವ ತರ ಉಂಟು ಅದು ನಡೆಯಲೇಬೇಕು. ಆವಾಗ ನಾವು ಪ್ರತಿದಿನ ಲಾಸ್ ಮಾಡಿಕೊಂಡ್ರೆ ನಮ್ಮದು ಸಮಸ್ಯೆಗಳು ಉದ್ಭವೇನ ಅಲ್ವಾ ಆಗೋದು. ಅದಕ್ಕೋಸ್ಕರ ನಾನು ಈ ಮುಖಾಂತರ ಒಂದು ಸಣ್ಣ ಮಟ್ಟಿಗೆ ಬೇಡಿಕೊಳ್ತೇನೆ, ಪರಿಹಾರ ಒಂದು ಕೊಡ್ಲಿ, ನಮಗೆ ಪಾರ್ಕಿಂಗ್ ಪರಿಹಾರ ಕೊಡ್ಲಿ. ನಾವು ಯಾರನ್ನು ದೂರುವ ಹಾಗೆಲ್ಲ, ಟ್ರಾಫಿಕ್ ನವರಿಗೆ ಹೇಳುವಾಗಿಲ್ಲ, ಈಗ ಪೊಲೀಸ್ನವ್ರಿಗೆ ಹೇಳುವ ಹಾಗೆಲ್ಲ ನೀವು ಇಲ್ಲಿ ಯಾಕೆ ನಿಲ್ಲಿಸಿದ್ರ, ನಮ್ಗೆ ಪ್ಲೇಸ್ ಇಲ್ಲ ಅಂತಾರೆ. ಆಕ್ಚುಲಿ ಅವ್ರದ್ದು ಜಂಕ್ಷನ್ ಇರೋದು ವಿಟ್ಲ ಅಲ್ಲಿ ಕ್ರಾಸಿಂಗ್ ಅಲ್ಲಿ ಜಂಕ್ಷನ್. ಅವ್ರು ಅದನ್ನೇ ಆ ಪ್ಲೇಸ್ ಅನ್ನೇ ಅವ್ರು ಗಟ್ಟಿ ಮಾಡಿಕೊಳ್ತಿದ್ರೆ ಒಳ್ಳೇದು ಅಂತ ಹೇಳ್ತೇನೆ ನಾನು. ಅವ್ರು ಎಲ್ಲಿ ಮೊದ್ಲು ಇದ್ರ ಅದೇ ಪ್ಲೇಸಿಗೆ ಅವ್ರು ಹೋಗ್ಬೇಕು. ಅವ್ರು ನಮ್ಗೆ ಪ್ಲೇಸ್ ಇಲ್ಲ ಹೇಳಿ ಮುಂದೆ ಬಂದ್ರೆ ಇನ್ನೊಬ್ರಿಗೆ ಉಪದ್ರ ಆಗ್ತದೆ ಹೇಳುದನ್ನ ಅವ್ರು ಸ್ವಲ್ಪ ತಿಳ್ಕೊಳ್ತಿದ್ರೆ ಒಳ್ಳೇದಿತ್ತು ಅಷ್ಟೇ. ವ್ಯವಹಾರದ ಭದ್ರತೆಗೆ ಪಾರ್ಕಿಂಗ್ ಅಗತ್ಯವೇ?
ನಮ್ಗಿಂತಲ್ಲ ಪ್ರತಿ ಒಂದು ಅಂಗಡಿಗಾಗ್ಲಿ ಪ್ರತಿಯೊಬ್ಬರಿಗೂ ಪಾರ್ಕಿಂಗ್ ವ್ಯವಸ್ಥೆ ಕೊಡ್ಲೇಬೇಕು. ಕಲ್ಲಡಕ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಿದ್ರೆ, ಫ್ಲೈಓವರ್ ನ ಜೊತೆ ನಮ್ಮ ಕಲ್ಲಡಕ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಿದ್ರೆ ಪರಿಹಾರ ಕೊಡ್ಬೇಕು, ಪಾರ್ಕಿಂಗ್ ವ್ಯವಸ್ಥೆ ಕೊಡ್ಲಿ, ಅಷ್ಟೇ. ಬೇರೆ ಏನ್ ಬೇಡ ನಮ್ಗೆ. ಪಾರ್ಕಿಂಗ್ ಕೊಡ್ಲಿ, ಬಂದವನು ಅವರಷ್ಟಿಗೆ ಅವರು ಪಾರ್ಕಿಂಗ್ ಮಾಡಿ ನಮ್ಗೆಲ್ರಿಗೂ ಬಿಸ್ನೆಸ್ ಕೊಡ್ತಾರೆ. ಅವಾಗ ಕಲ್ಲಡಕ ಕಣ್ಣಿಂದಾನೇ ಇಂಪ್ರೂವ್ ಆಗ್ತದೆ. ನಿಮ್ಮ ಅಭಿಪ್ರಾಯಕ್ಕೆ ವಂದನೆಗಳು.